ಹನುಮಂತ ಸಂಜೀವಿನಿ ಪರ್ವತವನ್ನ ಹೊತ್ತು ತಂದಿದ್ದೇಕೆ? ಸಂಜೀವಿನಿ ಪರ್ವತದಲ್ಲಿ ಹನುಮಂತನಿಗೆ ಬೇಕಾದದ್ದು ಏನಿತ್ತು? ರಾವಣನ ಮಗ ಇಂದ್ರಜಿತ್ ಇಟ್ಟುಕೊಂಡಿದ್ದಂತಹ ಭಯಾನಕ ಅಸ್ತ್ರಗಳು ಯಾವುದು? ಲಕ್ಷ್ಮಣ ಸಾವಿನ ದವಡೆಯಿಂದ ಪಾರಾದದ್ದು ಹೇಗೆ? ಸಂಜೀವಿನಿ ಪರ್ವತವನ್ನ ಎತ್ತಿಕೊಂಡು ಹೋಗುತ್ತಿದ್ದ ಹನುಮಂತನ ಮೇಲೆ ಭರತ ಬಾಣವನ್ನ ಪ್ರಯೋಗಿಸಿದ್ದು ಏಕೆ? ಸಂಜೀವಿನಿ ಪರ್ವತದ ಈ ಆಸಕ್ತಿದಾಯಕ ಕಥೆಯನ್ನ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ. ರಾವಣ ಸೀತೆಯನ್ನ ಅಪಹರಿಸಿದ ನಂತರ ರಾಮ ವಾನರ ಸೇನೆಯನ್ನ ಕಟ್ಟಿ ಲಂಕೆಯ ಮೇಲೆ ಯುದ್ಧವನ್ನ ಆರಂಭಿಸಿದ್ದ. ಯುದ್ಧದ ಭೀಕರತೆ ಅರ್ಥವಾದ ನಂತರ ರಾವಣ ತನ್ನ ತಮ್ಮ ಕುಂಭಕರ್ಣನನ್ನ ಯುದ್ಧಕ್ಕೆ ಕಳುಹಿಸುತ್ತಾನೆ. ಆದರೆ ಕುಂಭಕರ್ಣನನ್ನ ರಾಮ ಕೊಂದ ನಂತರ ರಾವಣನಿಗೆ ಸೋಲಿನ ಭಯ ಕಾಡೋದಕ್ಕೆ ಶುರುವಾಗುತ್ತೆ. ಅರಮನೆಯಲ್ಲಿ ದುಃಖಿತನಾಗಿ ಚಿಂತಿತನಾಗಿ ಓಡಾಡುತ್ತಿದ್ದಂತಹ ತನ್ನ ತಂದೆಯನ್ನ ಕಂಡು ರಾವಣನ ಮಗ ಮೇಘನಾದನಿಗೆ ಬೇಸರ ಆಗುತ್ತೆ. ಹೀಗಾಗಿ ಮೇಘನಾದ ತನ್ನ ತಂದೆ ರಾವಣನಿಗೆ ರಾಮನನ್ನ ಕೊಂದೇ ಕೊಲ್ಲುತ್ತೇನೆ ಅಂತ ಮಾತು ನೀಡುತ್ತಾನೆ. ಮೇಘನಾದ ಸಾಮಾನ್ಯ ಯೋಧನಾಗಿರಲಿಲ್ಲ. ಬ್ರಹ್ಮಾಸ್ತ್ರ, ವೈಷ್ಣವಾಸ್ತ್ರ ಮತ್ತು ಪಾಶುಪತಾಸ್ತ್ರವನ್ನು ಹೊಂದಿದ್ದ ಏಕೈಕ ವೀರನಾಗಿದ್ದ. ಸ್ವತಃ ದೇವತೆಗಳ ರಾಜ ಇಂದ್ರನ ಮೇಲೆ ಯುದ್ಧವನ್ನ ಮಾಡಿ ವಿಜಯ ಸಾಧಿಸಿ ಬ್ರಹ್ಮನಿಂದ ಇಂದ್ರಜಿತ್ ಅನ್ನುವ ಬಿರುದನ್ನ ಪಡೆದುಕೊಂಡಿದ್ದ. ಅವನ ತಂದೆಗೆ ಅಷ್ಟು ವಿಶ್ವಾಸದಲ್ಲಿ ಮಾತು ನೀಡೋದಕ್ಕೆ ಕಾರಣ ಅವನ ಬಳಿ ಇದ್ದಂತಹ ಅಭಿಷೇಷ ಅನ್ನುವ ವಿಶೇಷ ಅಸ್ತ್ರ. ಅದನ್ನ ಬಳಸಿ ರಾಮನನ್ನ ಸೆರೆ ಹಿಡಿಯೋದಕ್ಕೆ ಆತ ನಿರ್ಧರಿಸಿರುತ್ತಾನೆ. ಮರುದಿನ ಯುದ್ಧ ಭೂಮಿಯಲ್ಲಿ ಗಾಢವಾದ ಕತ್ತಲು ಆವರಿಸಿತ್ತು. ಅದಕ್ಕೆ ಕಾರಣ ಮೇಘನಾದನ ಮಾಯಾಯುದ್ಧ. ಮಾಯಾಯುದ್ಧದಲ್ಲಿ ಮೇಘನಾದ ಅತ್ಯಂತ ಶಕ್ತಿಶಾಲಿಯಾಗಿದ್ದ. ಮಾಯಾಯುದ್ಧ ಅಂದರೆ ಯುದ್ಧ ಭೂಮಿಯಲ್ಲಿ ಸಂಪೂರ್ಣ ಕತ್ತಲನ್ನು ಸೃಷ್ಟಿಸೋದು. ಆ ಕತ್ತಲಿನಲ್ಲಿ ಶತ್ರುಗಳಿಗೆ ಕಾಣಿಸದೆ ಮಾಯವಾಗಿ ಬಾಣಗಳನ್ನು ಪ್ರಯೋಗಿಸೋದು. ಈ ರೀತಿಯ ಯುದ್ಧವನ್ನೇ ನೋಡಿರದ ವಾನರ ಸೇನೆಗೆ ಅತ್ಯಂತ ಭಯವಾಯಿತು. ಆದರೆ ಮೇಘನಾದನ ಗುರಿ ವಾನರ ಸೇನೆಯಾಗಿರಲಿಲ್ಲ, ಶ್ರೀರಾಮನಾಗಿದ್ದ. ಆ ಯುದ್ಧದಲ್ಲಿ ರಾಮನನ್ನ ತನ್ನ ಕಣ್ಣುಗಳಂತೆ ರಕ್ಷಣೆ ಮಾಡುತ್ತಿದ್ದದ್ದು ಆತನ ತಮ್ಮ ಲಕ್ಷ್ಮಣ. ಲಕ್ಷ್ಮಣನನ್ನ ದಾಟದೆ ರಾಮನನ್ನ ತಲುಪೋದಕ್ಕೆ ಸಾಧ್ಯವೇ ಇರಲಿಲ್ಲ. ಮಾಯಾಯುದ್ಧದಲ್ಲಿ ಮೇಘನಾದನನ್ನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದ ಮೇಲೆ ಲಕ್ಷ್ಮಣ ಮೇಘನಾದನಿಗೆ ಅಡಗಿಕೊಂಡು ಯುದ್ಧ ಮಾಡುತ್ತೀಯ, ನೀನೊಬ್ಬ ಏಡಿ, ನಿನಗೆ ಧೈರ್ಯವಿಲ್ಲ ಅಂತ ಆತನನ್ನ ಪ್ರಚೋದನೆ ಮಾಡುತ್ತಾನೆ. ಕೋಪಗೊಂಡಂತ ಮೇಘನಾದ ಪ್ರತ್ಯಕ್ಷನಾಗಿ ಲಕ್ಷ್ಮಣ ಮತ್ತು ಮೇಘನಾದನ ನಡುವೆ ಯುದ್ಧ ಆರಂಭ ಆಗುತ್ತೆ. ಲಕ್ಷ್ಮಣ ತನ್ನ ಬಾಣಗಳಿಂದ ಮತ್ತು ರಾಮನ ಆಶೀರ್ವಾದದಿಂದ ಮೇಘನಾದನನ್ನ ಪದೇ ಪದೇ ಗಾಯಗೊಳಿಸುತ್ತಿರುತ್ತಾನೆ. ಈ ಕಿರಿಕಿರಿಯಿಂದ ಕೋಪಗೊಂಡಂತಹ ಮೇಘನಾದ ರಾಮನ ಮೇಲೆ ಪ್ರಯೋಗಿಸೋದಕ್ಕಾಗಿ ಇಟ್ಟುಕೊಂಡಿದ್ದಂತಹ ಅಭಿಷೇಷ ಅಸ್ತ್ರವನ್ನ ಲಕ್ಷ್ಮಣನ ಮೇಲೆ ಪ್ರಯೋಗಿಸುತ್ತಾನೆ. ಅದೊಂದು ಸಾಮಾನ್ಯವಾದಂತಹ ಅಸ್ತ್ರ ಆಗಿರಲಿಲ್ಲ, ಅತ್ಯಂತ ಪ್ರಭಾವಶಾಲಿ ಅಸ್ತ್ರವಾಗಿತ್ತು. ಆ ಅಸ್ತ್ರದ ಪ್ರಭಾವದಿಂದ ಲಕ್ಷ್ಮಣ ತಕ್ಷಣ ಮೂರ್ಛೆ ಹೋಗುತ್ತಾನೆ. ದೇಹ ಪೂರ್ತಿ ಜಡಗಟ್ಟಿ ಭಾರವಾಗಿ ಬಿಡುತ್ತದೆ. ದೇಹದೊಳಗೆ ನಾಟಿದ್ದಂತಹ ಬಾಣವೂ ಸಹ ಈಚೆ ಬರೋದಿಲ್ಲ. ಬಾಣ ಒಳಹೊಕ್ಕಿದ್ದರಿಂದ ಲಕ್ಷ್ಮಣನ ಒಂದು ಎಲುಬು ಮುರಿದಿರುತ್ತೆ. ಬಾಣದ ಪ್ರಭಾವದಿಂದ ದೊಡ್ಡ ಗಾಯದ ಗುರುತು ಸಹ ಮೂಡಿರುತ್ತೆ. ಹೀಗಾಗಿ ಲಕ್ಷ್ಮಣ ಸತ್ತು ಹೋದ ಅಂತ ಭಾವಿಸಿ ಮೇಘನಾದ ಆ ದಿನದ ಯುದ್ಧವನ್ನ ನಿಲ್ಲಿಸುತ್ತಾನೆ. ಲಕ್ಷ್ಮಣನ ಈ ದುಸ್ಥಿತಿಯನ್ನ ಕಂಡಂತಹ ರಾಮನಿಗೆ ವಿಪರೀತ ದುಃಖ ಆಗುತ್ತೆ. ಅವನಿಗೆ ಏನು ಮಾಡಬೇಕು ಅನ್ನೋದೇ ತಿಳಿಯೋದಿಲ್ಲ. ಆಗ ರಾವಣನ ತಮ್ಮ ವಿಭೀಷಣ ಸುಷೇಣನಿಗೆ ಲಕ್ಷ್ಮಣನನ್ನ ಪರೀಕ್ಷೆ ಮಾಡೋದಕ್ಕೆ ಹೇಳುತ್ತಾನೆ. ಸುಷೇಣ ಲಕ್ಷ್ಮಣನನ್ನ ಪರೀಕ್ಷಿಸಿ ಲಕ್ಷ್ಮಣ ಬದುಕೋದಕ್ಕೆ ಹಿಮಾಲಯ ಪರ್ವತದ ದ್ರೋಣಗಿರಿ ಬೆಟ್ಟದಲ್ಲಿ ಇರುವಂತಹ 4 ಗಿಡಮೂಲಿಕೆಗಳು ಬೇಕು. ಅದು ಕೂಡ ನಾಳೆ ಸೂರ್ಯೋದಯ ಆಗುವುದರ ಒಳಗಾಗಿ ಸಿಗಬೇಕು. ಇಲ್ಲವಾದರೆ ಲಕ್ಷ್ಮಣ ಬದುಕುವುದಿಲ್ಲ ಅಂತ ತಿಳಿಸುತ್ತಾನೆ. ಸುಷೇಣ ಹೇಳಿದಂತಹ ಆ 4 ಗಿಡಮೂಲಿಕೆಗಳು ಬೇರೆ ಬೇರೆ ಕೆಲಸವನ್ನ ಮಾಡುತ್ತಿತ್ತು. ಮೃತ್ಯು ಸಂಜೀವಿನಿ ಮೂಲಿಕೆ ಲಕ್ಷ್ಮಣನನ್ನ ಸಾವಿನಿಂದ ಎಚ್ಚರಗೊಳಿಸುತ್ತಿತ್ತು. ವಿಶಲ್ಯಕರ್ಣಿ ಮೂಲಿಕೆ ಬಾಣವನ್ನ ದೇಹದಿಂದ ಹೊರತೆಗೆಯುವುದಕ್ಕೆ ಸಹಾಯ ಮಾಡುವುದಾಗಿತ್ತು. ಸಂಧಾನಕರ್ಣಿ ಮೂಲಿಕೆ ಮುರಿದಿದ್ದ ಲಕ್ಷ್ಮಣನ ಎಲುಬನ್ನ ಮತ್ತೆ ಕೂಡಿಸುತ್ತಿತ್ತು. ಕಡೆಯದಾಗಿ ಸವರ್ಣಕರ್ಣಿ ಮೂಲಿಕೆ ಚರ್ಮದ ಮೇಲಾಗಿರುವ ಗಾಯದ ಗುರುತನ್ನ ಮಾಯ ಮಾಡಿ ಚರ್ಮವನ್ನ ಮೊದಲಿನ ಹಾಗೆ ಮಾಡುವುದಕ್ಕಾಗಿ ಬೇಕಾಗಿತ್ತು. ಈ 4 ಮೂಲಿಕೆಗಳನ್ನ ಹುಡುಕಿ ಅಷ್ಟು ಬೇಗ ತರಲು ಸಾಧ್ಯವಾಗುವುದು ಕೇವಲ ಹನುಮಂತನಿಗೆ ಮಾತ್ರ ಸಾಧ್ಯ ಅನ್ನೋದು ರಾಮನಿಗೆ ಗೊತ್ತಿತ್ತು. ಹೀಗಾಗಿ ರಾಮ ಹನುಮಂತನಿಗೆ ಮೂಲಿಕೆಗಳನ್ನ ತರೋದಕ್ಕೆ ಆದೇಶವನ್ನ ನೀಡುತ್ತಾನೆ. ರಾವಣನಿಗೆ ಈ ವಿಚಾರ ತಿಳಿದು ಅವನು ಹನುಮಂತನ ದಾರಿ ತಪ್ಪಿಸುವ ಸಲುವಾಗಿ ಕಾಲನೇಮಿ ಅನ್ನುವಂತಹ ರಾಕ್ಷಸನನ್ನ ಕಳುಹಿಸುತ್ತಾನೆ. ಕಾಲನೇಮಿಯು ಸಾಧುವಿನ ವೇಷ ಧರಿಸಿ ಹನುಮಂತನ ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಾನೆ. ಆದರೆ ಹನುಮಂತ ಆತನನ್ನು ಸಂಹರಿಸಿ ಮುಂದೆ ಸಾಗುತ್ತಾನೆ. ಹನುಮಂತ ದ್ರೋಣಗಿರಿ ಪರ್ವತವನ್ನು ತಲುಪಿದಾಗ ಅವನಿಗೆ 3 ಮೂಲಿಕೆಗಳು ಸಿಗುತ್ತವೆ. ಆದರೆ ಎಷ್ಟೇ ಹುಡುಕಿದರೂ ಸಂಜೀವಿನಿ ಮೂಲಿಕೆ ಸಿಗುವುದಿಲ್ಲ. ಸೂರ್ಯೋದಯದ ಒಳಗಾಗಿ ಆ ಮೂಲಿಕೆ ಬೇಕಾಗಿತ್ತು. ಹೀಗಾಗಿ ಸಾಕಷ್ಟು ಸಮಯ ಇರಲಿಲ್ಲ. ಹನುಮಂತ ದಾರಿ ಕಾಣದೆ ದೊಡ್ಡದಾಗಿ ಬೆಳೆದು ಇಡೀ ಪರ್ವತವನ್ನೇ ಅಂಗೈನಲ್ಲಿ ಎತ್ತಿಕೊಂಡು ಹೊರಡುತ್ತಾನೆ. ಹನುಮಂತ ಅಯೋಧ್ಯೆಯನ್ನು ತಲುಪಿದಾಗ ಅರಮನೆಯ ಮಹಡಿಯಲ್ಲಿ ನಿಂತಿದ್ದಂತಹ ಭರತ ಹನುಮಂತನ ದೊಡ್ಡ ನೆರಳನ್ನ ನೋಡುತ್ತಾನೆ.
ಭರತ ಅಯೋಧ್ಯೆಯ ಮೇಲೆ ಯಾರೋ ರಾಕ್ಷಸ ದಾಳಿಯನ್ನ ಮಾಡಿರಬಹುದು ಅಂತ ಭಾವಿಸಿ ಹನುಮಂತನ ಮೇಲೆ ಬಾಣವನ್ನ ಪ್ರಯೋಗಿಸುತ್ತಾನೆ. ಆ ಬಾಣದಿಂದ ಹನುಮಂತನಿಗೆ ಗಾಯವಾಗುತ್ತದೆ. ಆದರೆ ಬಾಣದ ಮೇಲೆ ರಾಮನ ಹೆಸರು ಇರುತ್ತದೆ. ಇದನ್ನ ಗಮನಿಸಿ ಹನುಮಂತ ಭರತನಿಗೆ ತನ್ನ ಪರಿಚಯವನ್ನ ಹೇಳುತ್ತಾನೆ. ಎಲ್ಲ ಘಟನೆಗಳನ್ನ ವಿವರಿಸಿದಾಗ ಭರತನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಹೀಗಾಗಿ ಹನುಮಂತನ ಬಳಿ ಆತ ಕ್ಷಮೆ ಕೇಳಿ ಆತನನ್ನ ಬೀಳ್ಕೊಡುತ್ತಾನೆ. ಹನುಮಂತ ಸಂಪೂರ್ಣ ಪರ್ವತವನ್ನೇ ತಂದು ಯುದ್ಧ ಭೂಮಿಯಲ್ಲಿ ಇಟ್ಟ. ಸುಷೇಣ ಅದರಲ್ಲಿ ಸಂಜೀವಿನಿಯನ್ನ ಹುಡುಕಿ ಲಕ್ಷ್ಮಣನಿಗೆ ಚಿಕಿತ್ಸೆ ನೀಡುತ್ತಾನೆ. ಇದರಿಂದ ಲಕ್ಷ್ಮಣನಿಗೆ ಮರಳಿ ಜೀವ ಬರುತ್ತದೆ. ಈ ಕಥೆ ನಮಗೆ ರಾಮಬಂಟ ಹನುಮಂತನ ಶಕ್ತಿಯನ್ನಷ್ಟೇ ತೋರಿಸುವುದಿಲ್ಲ. ಹನುಮಂತ ತನ್ನನ್ನು ನಂಬಿದವರಿಗಾಗಿ ಎಂತಹ ಸಾಹಸವನ್ನಾದರೂ ಮಾಡುತ್ತಾನೆ. ಸಾವಿಗೂ ತಡೆ ನೀಡಿ ಸಂಜೀವಿನಿ ಆಗುತ್ತಾನೆ ಎಂಬುದನ್ನು ತಿಳಿಸುತ್ತದೆ. ಹೀಗಾಗಿ ನೀವು ಸಹ ಜಯ ಆಂಜನೇಯ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗೊಂದು ಲೈಕ್ ನೀಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂತಹದ್ದೇ ಮತ್ತೊಂದು ಕಥೆಯ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.